ದಸರಾ ಹಬ್ಬನ ಮೈಸೂರಲ್ಲಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀನಿ. ನನ್ನ ಜೊತೆ ಇದ್ದಾರೆ ವಲ್ಲಿ ಪ್ರಭಾಕರ್ ಅವರು. ನಾವು ಕ್ರಾಫರ್ಡ್ ಹಾಲ್ ಮುಂದೆ ಸ್ಪೆಷಲ್ ಬೊಂಬಾಟ್ ಭೋಜನ ಮಾಡ್ತಾಯಿದ್ವಿ, ಸ್ಪೆಷಲ್ ಕೈ ರುಚಿ. ಇವತ್ತು ಇವ್ರಿಗೋಸ್ಕರ ನಾನು ಸ್ಪೆಷಲ್ಲಾಗಿ ಗುಜಿಯಾ ಗುಲ್ಶನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ಫಿಲ್ಲಿಂಗ್ನ ಕಲಿಸ್ಕೊಂಡಿದ್ದಾಯಿತು. ಈ ಕಡೆ ಹಿಟ್ಟು ಕೂಡ ಸ್ವಲ್ಪ ನೆಂದಿದೆ. ಸೊ ಏನು ಮಾಡಬೇಕು ಅಂದರೆ ಒಂದು ಹಿಟ್ಟು ಈ ಥರ ಉಂಡೆ ಮಾಡಿಕೊಂಡು ಈ ಥರದ್ದು ಒಂದು ಮೌಲ್ಡ್ ಸಿಗುತ್ತೆ. ಇದಕ್ಕೆ ಮೋದಕ ಮೌಲ್ಡ್ ಅಂತ ಕರೀತಾರೆ ಇದಕ್ಕೆ. ಓಕೆ, ಇದರಲ್ಲಿ 2-3 ಥರ ಪ್ಯಾಟರ್ನ್ ಇರುತ್ತೆ. ಪ್ಯಾಟರ್ನ್ ಬರುತ್ತೆ. ಹಾಂ, ಸೊ ಇದು ಸ್ಟೀಲ್ ಪಾತ್ರೆ ಅಂಗಡಿನಲ್ಲಿ ಸಿಗುತ್ತೆ ಇದು. ಓಕೆ, ಸೊ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೇನು ಮಾಡಬೇಕು ಅಂದರೆ ಒಂದು ಉಂಡೆ ತೊಗೊಂಡು ಇದ್ರೊಳಗೆ ಹಾಕಬೇಕು. ಓಕೆ, ಹಾಕ್ಬಿಟ್ಟು ಬೆರಳಲ್ಲಿ ಕವರ್ ಎಡ್ಜಸ್ಗೆ ಕರೆಕ್ಟಾಗಿ ಪ್ರೆಸ್ ಮಾಡಬೇಕು. ಈ ವಿಧವಾದ ತಿಂಡಿಗಳ ಆಲೋಚನೆ ನಿಮಗೆ ಯಾವ ಹೊತ್ತಲ್ಲಿ ಹೆಂಗೆ ಬರುತ್ತೆ ಚಂದ್ರ ಅವರ? ದೊಡ್ಡ ಸೀಕ್ರೆಟ್ ಅದು. ಅದೇನಂದರೆ ಮಾಡೋಕ್ಕೆ ಕೆಲಸವಿಲ್ಲದೆ ಇದ್ದಾಗ ಈ ಥರದ್ದು ಏನೋ ಒಂದು ತಲೆಗೆ ಓಡುತ್ತೆ. ಆಮೇಲೆ ಅಡುಗೆ ಮಾಡೋದಿದೆಯಲ್ಲ, ಅದು ಸಿಕ್ಕಾಪಟ್ಟೆ ಕಾನ್ಸಂಟ್ರೇಷನ್ ಹೆಲ್ಪ್ ಆಗುತ್ತೆ. ಕಾನ್ಸಂಟ್ರೇಷನ್ ಡೆವಲಪ್ ಮಾಡೋಕ್ಕೆ ಅಡುಗೆ ಮಾಡಬೇಕಾದ್ರೆ ತುಂಬ ಏಕಾಗ್ರತೆಯಿಂದ ಮಾಡಿದಾಗ ನಿಮ್ಮ ದೈನಂದಿನ ಜೀವನದಲ್ಲಿ ಕಾನ್ಸಂಟ್ರೇಷನ್ನ ಬೆಳೆಸ್ಕೊಳ್ಳೋಕ್ಕೆ ಭಾಳ ಒಳ್ಳೆಯದು. ಅಟ್ಲೀಸ್ಟ್ ದಟ್ಸ್ ವಾಟ್ ಐ ಫೌಂಡ್. ಓಕೆ, ಅಲ್ಲ, ಜೀವಮಾನ ಪೂರ್ತಿ ಅಡುಗೆ ಮನೆಯಲ್ಲೇ ಕಾಲ ಕಳೀತಾ ಇರ್ತೀವಿ ನಾವು ಹೆಣ್ಮಕ್ಳು. ನಮ್ಗಳಿಗೆ ಎಷ್ಟೊಂದು ಇದು ಹೊಳದೇ ಇರಲ್ಲ ಈ ಹೊಸ ರುಚಿ ಎಲ್ಲ. ನೀವು ಎಕ್ಸ್ಪರಿಮೆಂಟ್ ಮಾಡೋ ಪ್ರಯತ್ನ ಮಾಡಲ್ಲ. ನೀವು ಒಂದು ಮಾಡಿಟ್ಬಿಡ್ಬೇಕು, ಸುಡಬೇಕು ಅಂತ ಮಾಡ್ತೀರಾ, ಅದಕ್ಕೆ ಹಂಗಾಗೋದು. ನಮ್ಮ ಥರ ಎಕ್ಸ್ಪರಿಮೆಂಟ್ ಮಾಡಬೇಕು, ಏನೇನು ಮಾಡ್ಬೋದು ಅಂತ. ಓಕೆ, ಹಿಂಗೆ ಮಾಡಿದ್ಮೇಲೆ ಇದರಲ್ಲಿ ಫಿಲ್ಲಿಂಗ್ ಹಾಕಬೇಕು. ಆ ಫಿಲ್ಲಿಂಗೇ ಅಷ್ಟೊಂದು ಸೂಪರ್ ಆಗಿರೋಂಗೆ ಕಾಣಿಸ್ತಾ ಇದೆ. ಫಿಲ್ಲಿಂಗ್ ಹಾಕಿ ಇದ್ರ ಮೇಲೆ ಮತ್ತೆ ಕವರ್ ಆಗಬೇಕು. ಕವರ್ ಮಾಡಿ. ಓಕೆ ಓಕೆ ಓಕೆ. ಓಕೆ, ಹಿಂಗೆ ಮಾಡಿ ನಿಧಾನಕ್ಕೆ ಬಿಡಿಸ್ಬೇಕು ಇದನ್ನು. ಇದೇ ಭಾಳ ಮುಖ್ಯ. ಇದು ಬಿಡಿಸೋದಿದೆಯಲ್ಲ, ಒಡಿದೇ ಇರೋಂಗೆ ನಿಧಾನಕ್ಕೆ ಬಿಡಿಸ್ಬೇಕು. ಸಕ್ಕರೆ ತೆಗಿತೀವಲ್ಲ ಆ ಥರ. ಹಾಂ, ಎಕ್ಸಾಕ್ಟ್ಲಿ. ಓಕೆ, ಚೆನ್ನಾಗಿ ಕಾಣಿಸುತ್ತೆ ಇದು. ಫೈನ್. ಓಕೆ, ಈ ಥರ ಮಾಡಿಕೊಬೇಕು ಫಸ್ಟ್. ಈ ರೀತಿ ಮೌಲ್ಡ್ಗಳು ಮಾಡ್ಕೊಂಡು ಇದನ್ನು ಕರಿಬೇಕು. ಗೋಲ್ಡನ್ ಬ್ರೌನ್ ಕಲರ್ ಆಗೋ ತನಕ ಇದನ್ನು ಕರಿಬೇಕು. ನೋಡ್ತಾ ಇದ್ರೆ ಅಂಜೂರದ ಹಣ್ಣೇ ಜ್ಞಾಪಕ ಬರುತ್ತೆ. ಅಂಜೂರದ ಹಣ್ಣು, ಎಸ್. ಕೆಳಗಡೆ ಸೀಲ್ ಮಾಡೋದು ಇಂಪಾರ್ಟೆಂಟ್, ಅದು ಓಪನ್ ಆಗಬಾರ್ದು. ಓಕೆ, ಆ್ಯಕ್ಚುಲಿ ಏನು ಗೊತ್ತಾ, ಈಗ ಸಾಯಂಕಾಲ ಆಗ್ತಾಯಿದೆ, ಇನ್ನೇನು ರಾತ್ರಿ ಆಗೋ ಟೈಮು, ಲೈಟ್ ಕಡಿಮೆ ಆಗ್ತಿದೆ. ಇಂಥ ಟೈಮಲ್ಲಿ ಇದನ್ನು ತಿನ್ನೋದು ಭಾಳ ಮಜಾ ಕೊಡುತ್ತೆ. ಇನ್ಫ್ಯಾಕ್ಟ್ ಸಾಯಂಕಾಲದ ಹೊತ್ತೆ ಮಕ್ಕಳು ಬರೋದು ಬೊಂಬೆ ನೋಡೋಕ್ಕಲ್ವ, ಅಂಥವ್ರಿಗಿಂಥದ್ದೊಂದು ಪುಟ್ಟಾಣಿ ಇದು ಮಾಡಿಕೊಟ್ಬಿಟ್ರೆ ಭಾಳ ಖುಷಿಯಾಗಿ ತಿಂತಾರೆ. ನವರಾತ್ರಿಯ ದೀಪಗಳ ಪ್ರಕೃತಿಯಲ್ಲಿ ಇದು ಡೌನ್ ಆಗ್ತಾ ಇರೋದು ನಮಗೆ ಗೊತ್ತಾಗ್ತಾ ಇಲ್ಲ. ದಸರಾ ನೋಡಿ ನಮ್ಮ ಮೈಸೂರು ವರ್ಣಾಲಂಕೃತ ಇವಾಗ. ಆ್ಯಕ್ಚುಲಿ ನಮ್ಮಲ್ಲಿ ನಾವು ಹುಡುಗರಾಗಿದ್ದಾಗ ಕೂಡಿಸ್ಲಿಲ್ಲ. ಯಾಕೆಂದರೆ ನಾವು 3 ಜನ ಗಂಡು ಮಕ್ಕಳು. ನನಗೆ ನಮಗೆ ಸಿಸ್ಟರ್ಸ್ ಇರಲಿಲ್ಲ. ಸೊ ಮನೇಲಿ ಹೆಣ್ಮಕ್ಳಿದ್ರೆ ಬೊಂಬೆ ಕೂಡಿಸ್ಬೇಕು ಅನ್ನೋದೊಂದು ಪ್ರತೀತಿ. ಹಾಗಾಗಿ ನಾವು ಕೂಡಿಸ್ಲಿಲ್ಲ. ಆದರೆ ಈಗ ನನಗೆ 2 ಹೆಣ್ಮಕ್ಳು, ಅವರು ಚಿಕ್ಕವರಾಗಿದ್ದಾಗ ಬೊಂಬೆ ಕೂಡಿಸ್ತಾ ಇದ್ವಿ. ಅಂದರೆ ಆ ಮಕ್ಕಳೇ ಪಾಪ ಅವರೇ ಕೂಡಿಸ್ತಾಯಿದ್ರು. ಈಗ ಅವರು ದೊಡ್ಡವರಾಗಿದ್ದಾರೆ, ಅವ್ರಿಗೆ ಅಷ್ಟೊಂದು ಇವಾಗಿಲ್ಲ. ಮತ್ತು ಈಗಿನ ಮಕ್ಕಳಲ್ಲಿ ಅವ್ರ ಬ್ಯುಸಿ ಲೈಫಲ್ಲಿ ನಾವು ಈ ಬೊಂಬೆ ಬಾಗ್ನಕ್ಕೆ ಹೋಗೋದು ಅವನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡೋದು ಸ್ವಲ್ಪ ಕಷ್ಟನೇ. ಆದರೂ ನಾವು ನಮ್ಮ ಪಾರಂಪರಿಕ ಇದನ್ನ ಬಿಡಬಾರ್ದಲ್ವಾ. ಹಂಗಾಗ್ಬಿಟ್ಟು ಸುಮಾರು ನಮ್ಮ ಮೈಸೂರಿನಲ್ಲಿ, ಅದಕ್ಕೋಸ್ಕರ ನೀವು ಮೈಸೂರಿಗೆ ಕರ್ಕೊಂಡು ಬನ್ನಿ ಮಕ್ಕಳನ್ನ. ರಜದಲ್ಲಿ ಮಕ್ಕಳು ನೋಡಬೇಕಿದೆಲ್ಲ, ನವರಾತ್ರಿ ಎಲ್ಲ ನೋಡಿದಾಗ ನವರಾತ್ರಿಯ ಸಂಭ್ರಮ ನಮ್ಮ ಮೈಸೂರಿಂದ ಜಗದ್ವಿಖ್ಯಾತ.
ಆ ಪ್ಯಾಲೇಸ್ ನೋಡೋಕ್ಕೆ 2 ಕಣ್ಣು ಸಾಲಲ್ಲ. ಕರೆಕ್ಟಾಗಿ 7 ಗಂಟೆಗೆ ಹೋಗ್ಬೇಕು ನೀವು ಪ್ಯಾಲೇಸ್ಗೆ. ಲೈಟ್ ಆನ್ ಮಾಡ್ತಾರೆ, ಅಬ್ಬಬ್ಬಬ್ಬಬ್ಬ ಒಂದೇ ಸಲ ಅಷ್ಟು ಬಲ್ಬ್ಗಳು ಹತ್ಕೊಳ್ಳುತ್ತೆ. ಅದನ್ನ ನೋಡೋಕ್ಕೆ ಒಂದು ಮಜಾ. ನಿಮ್ಮ ಬುಕ್ ನೋಡಿದೆ ಚಂದ್ರ, ತುಂಬಾ ಚೆನ್ನಾಗಿದೆ. ಓಹೋ, ಬೊಂಬಾಟ್ ಭೋಜನ ಬುಕ್. ಹೌದಾ? ನಾವು ದಿನಕ್ಕೆ ಅದರಲ್ಲಿ ಪ್ರತಿಯೊಂದನ್ನು ಎಕ್ಸ್ಪೆರಿಮೆಂಟ್ ಮಾಡಿದ್ದೆ, ಬಟ್ ಎಲ್ಲವೂ ಸಕ್ಸಸ್ ಆಗಿದೆ. ಇನ್ಫ್ಯಾಕ್ಟ್ ಎಲ್ಲವೂ ಚೆನ್ನಾಗಿದ್ದಾವೆ. ಥ್ಯಾಂಕ್ ಯು ಸೋ. ಇದೊಂದು ಹೊಸದು ನೋಡೋಣ, ಇದನ್ನು ಸದ್ಯದಲ್ಲೇ ಮತ್ತೆ ಮಾಡಿ ಖಂಡಿತ. ಒಟ್ಟು 6 ವಾಲ್ಯೂಮ್ ಹೊರಗೆ ತರ್ತಾ ಇದ್ದೀವಿ. 6 ವಾಲ್ಯೂಮ್? ಹಾಂ, ಒಂದಾಗಿದೆ, 2ನೇದು ಇನ್ನೊಂದು 20 ದಿವಸಕ್ಕೆ ಬಿಡುಗಡೆ ಆಗುತ್ತೆ. ಸೊ ಪ್ರತಿ 4 ತಿಂಗಳಿಗೆ 1 ವಾಲ್ಯೂಮ್ ತರಬೇಕು ಅಂತ ಐಡಿಯಾ. ಬಹುಶಃ ನಿಮ್ಮ ಇಷ್ಟೂ ವರ್ಷಗಳ ಚಿತ್ರ ಜಗತ್ತಿನ ಸಾಧನೆಗೆ ಮೇರುಗನ್ನಡಿ. ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು, ಇಷ್ಟು ವರ್ಷ ನಾನು SKC ಆಗಿದ್ದೆ, ಅಂದರೆ ಸಿಹಿ ಕೈ ಚಂದ್ರು. ಈಗ ABC ಆಗ್ಬಿಟ್ಟಿದ್ದೀನಿ. ABC ಅಂದ್ರೆ ಏನು ಗೊತ್ತಾ? ಅಡಿಗೆ ಭಟ್ಟ ಚಂದ್ರು ಅಂತ. ಬಹುಶಃ ಇದಕ್ಕೆ ನೀವು ಉಪಯೋಗಿಸ್ತಾ ಇರೋ ತಲೆ ತುಂಬಾ ಚೆನ್ನಾಗಿ ಆಗಿದೆ ಅನ್ಸುತ್ತೆ. ಅದರಿಂದ ನಮ್ಗೆ ಯಾರಿಗೂ ಹೆಣ್ಮಕ್ಳು ನಾವು ಅದನ್ನ ಬೈ ಬರ್ತೆ ಕಲ್ತಿರ್ತೀವಿ ಯೂಶಲಿ. ಅದನ್ನ ಮೀರಿಸಿದ ಸಾಧನೆ ನಿಮ್ದು ಈ ಭೋಜನ ಕಾರ್ಯಕ್ರಮ. ಅಭಿನವ ನಳಮಹಾರಾಜ್ರ ನೀವು? ಯಾಕಂದ್ರೆ ನಾನು ಇದನ್ನ ಸುಮ್ಮನೆ ಬರೀ ಬಾಯಿ ಮಾತು ಕೇಳ್ತಾ ಇಲ್ಲ, ಯಾಕಂದ್ರೆ ನಾನು ನೋಡಿದ್ದೀನಲ್ಲ ನಿಮ್ಮೆಲ್ಲ ಪ್ರೋಗ್ರಾಮ್ಗಳನ್ನ ಎಂಜಾಯ್ ಮಾಡಿದೀವಿ ನಾವು. ಎಸ್ಪೆಷಲಿ ನಾವೆಲ್ಲ ಅಫಿಷಿಯಲ್ಸ್, ನಮಗೆ ನೋಡಕ್ ಸಿಗೋದೇ ಅಪರೂಪ. ಬಟ್ ನೋಡೋಕ್ಕೆ ಸಿಗೋಂಥ ಯಾವ ಎಪಿಸೋಡ್ನು ನಾವು ಬಿಟ್ಟಿಲ್ಲ, ಆಯ್ತಾ? ಸೊ ಹಂಗಾಗ್ಬಿಟ್ಟು ನಂಗೆ ತುಂಬ ಆಶ್ಚರ್ಯ ಆಗುತ್ತೆ. ಅಷ್ಟೆಲ್ಲ ಬ್ಯುಸಿ ಶೆಡ್ಯೂಲ್ ಮಧ್ಯೆ ಇದಕ್ಕೇನೇನೋ ತಲೆ ಉಪಯೋಗಿಸಿ ಇದನ್ನೇನೋ ಕಂಡುಹಿಡ್ದಿರ್ತಾರಲ್ಲ ನೀವು, ಅದು ನನಗೆ ತುಂಬ ಆಶ್ಚರ್ಯ ಆಗುತ್ತೆ. ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್ ಅಲ್ವಾ? ನಾವು ಈ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ಬೇಕು ಅಂದರೆ ಹೊಸ ಹೊಸ ಅಡುಗೆಗಳು ನಾನು ಕಲ್ತ್ಕೋಬೇಕು. ಇನ್ಫ್ಯಾಕ್ಟ್ ನನಗೆ ಬರೋ ಅಡುಗೆಗಳೆಲ್ಲ ಮುಗಿತಾ ಬಂತು. ಆದರೆ ಈ ಪ್ರೋಗ್ರಾಮ್ ನಿಲ್ಲಿಸ್ತೀನಿ ಅಂದರೆ ಯಾರೂ ಒಪ್ಕೊಳ್ಳಲ್ಲ. ಹಾಗಾಗಿ ಈ ಪ್ರೋಗ್ರಾಮ್ ಮುಂದುವರಿಸಬೇಕು ಅಂದರೆ ಮೇಡಮ್ ಕಸ್ಟಡಿನಲ್ಲಿರೋದೆಲ್ಲ ಕೆಲವು ತೆಗೆದುಬಿಡಿ. ಇಲ್ಲ, ಅವ್ರದ್ದು ನಂದು ಆ್ಯಕ್ಚುಲಿ ಸತ್ಯ ಇಲ್ಲ. ಗೀತಾ ಏನೇನು ಅಡುಗೆ ಮಾಡ್ತಾಳೋ ಅದೆಲ್ಲ ಹೇಳ್ಕೊಟ್ಟಿದ್ದು ನಾನೇ. ಯಾರೂ ನಂಬಲ್ಲ ನಾನು ಹೇಳಿದ್ರೆ. ನೋಡಿ, ನೀವು ನಕ್ಬಿಟ್ರಿ. ಖಂಡಿತ ಇಲ್ಲ, ಅದು ಸ್ವಲ್ಪ ಸುಳ್ಳೆ. ಅವ್ರಿಗೆ ಗೊತ್ತಿರುತ್ತೆ ಅನ್ಸುತ್ತೆ. ಬಟ್ ಆ ವೈವಿಧ್ಯಮಯವಾಗಿ ಮಾಡೋದಿದೆಯಲ್ಲ ಕಲೆ, ಪ್ರಾಬಬ್ಲಿ ಅದರಲ್ಲಿ ನೀವು ಎತ್ತಿದ ಕೈ ಅನ್ಸುತ್ತೆ. ಓಕೆ, ಈಗ ಇದು ಆರಿದೆ, ಇದನ್ನ ಟೇಸ್ಟ್ ಮಾಡ್ಬಿಡ್ತೀರಾ? ಖಂಡಿತ. ವಂಡರ್ಫುಲ್. ನೀವು ಮಾಡೋ ಟೇಸ್ಟ್ ನ ನೋಡಕ್ಕೆ ಅಂತ ನನ್ನ ಫ್ರೆಂಡ್ ನನ್ನ ಜೊತೆಲಿ ತುಂಬಾ ಆಸೆಯಿಂದ ಬಂದಿದ್ದಾರೆ. ಚಂದ್ರ, ದಯವಿಟ್ಟು ಅವ್ರನ್ನು ಕರೀರಿ. ತಮ್ಮ ಹೆಸರು? ಸುಜಾತ. ವಂಡರ್ಫುಲ್, ಬಹಳ ಖುಷಿ ಆಯ್ತು. ನೀವು ನಮ್ಮ ಕಾರ್ಯಕ್ರಮ ನೋಡ್ತೀರಾ? ರೆಗ್ಯುಲರ್ ಆಗಿ ನೋಡ್ತೀವಿ. ಅಂದ್ರೆ ನಮಗೆ ರಜೆ ಇರೋ ದಿನ ಮಾತ್ರ ವರ್ಕ್ ಮಾಡ್ತೀವಿ. ಸಿಕ್ಕಿರೋ ಯಾವ ಅವಕಾಶಗಳು ಖಂಡಿತ ನೋಡ್ತೀವಿ. ವಂಡರ್ಫುಲ್. ಅವಾಗ ಏನಾಗುತ್ತೆ, ನೀವು ಮಾಡ್ತಿದ್ರೆ ತಿಂದಷ್ಟೇ ಫೀಲ್ ಮಾಡ್ತೀವಿ, ತಿಂದ ಸಂತೋಷ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಸ್ಪೆಷಲ್ ಆಗಿ ಒಂದು ಸ್ವೀಟ್ ಮಾಡಿದ್ದೀನಿ ಇವ್ರಿಗೋಸ್ಕರ, ಇವಾಗ ನಿಮಗೋಸ್ಕರ. ಇದು ದಸರಾ ಹಬ್ಬದ ಸ್ಪೆಷಲ್ಲು. ಅದಕ್ಕೆ ಇದಕ್ಕೆ ನಾನು ಇಟ್ಟಿರೋ ಹೆಸರು ಗುಜಿಯಾ ಗುಲ್ಶನ್ ಅಂತ. ಓಕೆ, ಇದನ್ನು ಇವಾಗ ನೀವು ಟೇಸ್ಟ್ ಮಾಡಿ. ಬಿಸಿ ಇದೆ, ಇದನ್ನು ನೋಡ್ಕೊಳ್ತೀನಿ. ವಾಹ್, ಸೂಪರ್. ನೀವು ಹೇಳೋ ಸ್ಟೈಲ್ನಲ್ಲಿ ಅದನ್ನು ಹೇಳಕ್ ಬರಲ್ಲ ನಮಗೆ. ರಿಯಲಿ ವೆರಿ ನೈಸ್, ವೆರಿ ನೈಸ್. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಾವು ದಸರಾ ಹಬ್ಬನ ಅಡ್ವಾನ್ಸ್ ಆಗಿ ನಿಮ್ಮ ಕೈನ ಸಿಹಿ ಖಾದ್ಯ ತಿಂದು ಆರಂಭ ಮಾಡ್ತಾ ಇದ್ದೀವಿ. ವಂಡರ್ಫುಲ್, ಥ್ಯಾಂಕ್ ಯು. ಬಹಳ ಖುಷಿ ಆಯ್ತು. ಈ ವರ್ಷದ ದಸರೆಯ ಸಾರ್ಥಕ ಅನುಭವ ಅಂತ ಹೇಳ್ಬೋದಾ? ಓಕೆ, ಈಗ ನಾನು ಒಂದು ಟೇಸ್ಟ್ ಮಾಡ್ಬಿಡ್ತೀನಿ. ಖಂಡಿತ ಮಾಡಿ. ವಾವ್, ಒಳಗಡೆ ಫಿಲ್ಲಿಂಗ್ ಬಂದರೆ ಮಜಾ. ಅದು ಒಳಗಡೆ ಫಿಲ್ಲಿಂಗು ಭಾಳ ಚೆನ್ನಾಗಿದೆ. ಕ್ರಿಸ್ಪಿಯಾಗಿ ಔಟರ್ ಲೇಯರು, ಒಳಗಡೆ ಭಾಳ ಸ್ವೀಟ್ ಆಗಿದೆ. ಕೋವಾ, ಗೋಡಂಬಿ, ದ್ರಾಕ್ಷಿ ಎಲ್ಲ ಮಜಾ ಕೊಡುತ್ತೆ. ಬಿಸಿ. ಸೂಪರ್.
ಅದ್ಭುತವಾಗಿದೆ. ಈಗ ಶಾಯರಿ ಹೇಳೋಕ್ಕೆ ಟೈಮ್ ಇಲ್ಲ, ಸೊ ಕಾರ್ಯಕ್ರಮ ಮುಗಿಸ್ಬಿಡೋದೇ ಒಳ್ಳೆಯದು ಅನ್ಸುತ್ತೆ ನನಗೆ. ಏನಂತೀರಾ? ಒಳ್ಳೆಯವರೇ, ಭಾಳ ಖುಷಿ ಆಯಿತು ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ನಾನು ಮಾಡಿಕೊಟ್ಟಂಥ ಸ್ಪೆಷಲ್ ಗುಜಿಯಾ ಗುಲ್ಶನ್ ಇಷ್ಟ ಆಯಿತಾ? ಖಂಡಿತ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ವೆರಿ ಮಚ್. ನಿಮಗೆ ನಮ್ಮ ಕಾರ್ಯಕ್ರಮದಲ್ಲಿರ್ತಕ್ಕಂಥ ಅಭಿಮಾನ ಹೀಗೆ ಮುಂದುವರಿಲಿ. ಆದಷ್ಟು ನಾವು ಕಾರ್ಯಕ್ರಮ ನೋಡ್ತಾ ಇರಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಪರವಾಗಿ ನಿಮಗೆ ಬೊಂಬಾಟ್ ಭೋಜನ ಪುಸ್ತಕ ಥ್ಯಾಂಕ್ ಯು ಚಂದ್ರ, ಥ್ಯಾಂಕ್ ಯು ಸೋ ಮಚ್. ನಾವಿಬ್ರು ತುಂಬಾ ದಿವಸದಿಂದ ನಿಮ್ಮ ಪ್ರೋಗ್ರಾಮ್ಸ್ನೆಲ್ಲ ನೋಡ್ತಾ ಇದ್ವಿ, ಅವಕಾಶ ಇದ್ದಾಗಲೆಲ್ಲ. ಆದ್ರೆ ಬಂದು ನಿಮ್ಮ ಜೊತೆ ಈ ಟೇಸ್ಟ್ ಮಾಡಬೇಕು ಅಂತ ತುಂಬಾ ಇಷ್ಟ ಇತ್ತು, ಅದಕ್ಕೆ ಅವಕಾಶ ಮಾಡಿಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಗುಜಿಯಾ ಗುಲ್ಶನ್ ಬೇಕಾಗುವ ಪದಾರ್ಥಗಳು: ಅಕ್ಕಿ ಹಿಟ್ಟು 1 ಕಪ್, ಚಿರೋಟಿ ರವೆ 1.5 ಕಪ್, ಖೋವಾ 1.5 ಕಪ್, ಸಕ್ಕರೆ ಪುಡಿ 1.5 ಕಪ್, ಗೋಡಂಬಿ 1 ಹಿಡಿ, ದ್ರಾಕ್ಷಿ 1 ಹಿಡಿ, ಬಾದಾಮಿ 1 ಹಿಡಿ, ಪಿಸ್ತಾ 1 ಹಿಡಿ, ಏಲಕ್ಕಿ ಪುಡಿ 1 ಚಮಚ, ಎಣ್ಣೆ ಕರಿಯಲು. ಮಾಡುವ ವಿಧಾನ: ಬೌಲ್ಗೆ ಅಕ್ಕಿ ಹಿಟ್ಟು, ಚಿರೋಟಿ ರವೆ 2 ಚಮಚ ಎಣ್ಣೆ ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಡಿ. ಪ್ಯಾನ್ಗೆ ಸಕ್ಕರೆ, ಖೋವಾ ಹಾಕಿ ಬಿಸಿ ಮಾಡಿ. ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಪಿಸ್ತಾ, ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆರಿಸಿಕೊಳ್ಳಿ. ಕಲಸಿದ ಹಿಟ್ಟನ್ನು ಮೋದಕದ ಮೌಲ್ಡ್ಗೆ ಹಾಕಿ ಅದರೊಳಗೆ ತಯಾರಾದ ಖೋವಾ ಮಿಶ್ರಣ ತುಂಬಿ ಕಾದ ಎಣ್ಣೆಯಲ್ಲಿ ಹೊಂಬಣ್ಣಕ್ಕೆ ಕರಿದರೆ ಗುಜಿಯಾ ಗುಲ್ಶನ್ ಸವಿಯಲು ಸಿದ್ಧ. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ರಾತ್ರಿ ಆಗ್ತಾಯಿದೆ, 7 ಗಂಟೆ ಆಗ್ತಿದೆ. ಅಷ್ಟರಲ್ಲಿ ನಾನು ಹೋಗಿ ಅರಮನೆಯಲ್ಲಿ ಲೈಟ್ ಹಾಕೋದನ್ನು ನೋಡಬೇಕು. ಸೊ ಬರಲ್ಲ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದೇ ಕಾರ್ಯಕ್ರಮದಲ್ಲಿ ಈ ದಸರಾದಲ್ಲೇ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿ ತನಕ ದಯವಿಟ್ಟು ನಗ್ತಾ ಇರಿ, ಖುಷಿಯಾಗಿರಿ, ಚೆನ್ನಾಗಿ ತಿನ್ನಿ, ಹಬ್ಬನ ಗ್ರ್ಯಾಂಡಾಗಿ ಆಚರಿಸಿ, ಆರೋಗ್ಯವಾಗಿರಿ. ನಮಸ್ಕಾರ.